ಮಾನ್ಯ ಡಿ.ವಿ. ಗುಂಡಪ್ಪನವರು ಈ 29ನೇ ಮುಕ್ತಕದಲ್ಲಿ ಒಂದೇ ಸತ್ಯದ ಎರಡು ಮುಖಗಳನ್ನು ತೋರಿಸಿದ್ದಾರೆ. ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಸೃಷ್ಟಿ ಕಾರಣವೆನಿಪವೊಲು ತೋರ್ಪುದೊಂದು ಚಣ ಕಾರ್ಪಣ್ಯ ಕಟುಕತೆಗಳಿನಿದೊಂದು ಚಣ ತೋರದಾವುದು ದಿಟವೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಕರುಣೆ, ಸರಸತೆ, ಸೌಂದರ್ಯ, ಒಳ್ಳೆಯ ರುಚಿ ಇವುಗಳೇ ಸೃಷ್ಟಿಗೆ ಕಾರಣ ಎನ್ನಿಸುತ್ತದೆ ಒಂದು ಕ್ಷಣ. ಮತ್ತೊಂದು ಕ್ಷಣದಲ್ಲಿ ಬಡತನ, ಕಠಿಣತೆಗಳೇ ಕಾರಣ ಎಂದು ತೋರುತ್ತದೆ. ಯಾವುದು ಸತ್ಯ ಎಂಬುದು ತೋರದಂತಾಗಿದೆ. ವಿಶ್ವ ಪ್ರಕೃತಿ ಹಾಗೂ ಮನುಷ್ಯ ಪ್ರಕೃತಿಯಲ್ಲಿಯ ವಿಶೇಷ ಶಕ್ತಿಗಳೇ ಸೌಂದರ್ಯಗಳ ತಾಯಿ ಬೇರು. ಈ ಸೌಂದರ್ಯಗಳಲ್ಲಿ ಕರುಣೆ, ಸರಸತೆ, ರುಚಿ, ರೌದ್ರ, ಕಾರ್ಯ, ಅದ್ಭುತ, ಹಾಸ್ಯ ಇವೆಲ್ಲವೂ ಸೇರಿಕೊಂಡಿವೆ. ಬಡತನ, ಉಗ್ರತೆ, ಭೀಭತ್ಸ್ಯ ಇವೆಲ್ಲ ಸುಂದರತೆಯ ಜೊತೆಗೇ ಇವೆ. ಅವು ಬೇರೆ ಅಲ್ಲ. ಒಂದೇ ಕ್ಷಣದಲ್ಲಿ ಅವು ಅದಲು ಬದಲಾಗಿ ಬಿಡುವುದು ಸಾಧ್ಯ. ಒಮ್ಮೆ ನಾವು ಪರಿವಾರ ಸಹಿತ ಕಾರಿನಲ್ಲಿ ಆಗುಂಬೆ ಘಟ್ಟದಿಂದ ಇಳಿದು ಕೊಲ್ಲೂರಿಗೆ ಹೋಗುತ್ತಿದ್ದೆವು. ಆಗ ಸೂರ್ಯಾಸ್ತವಾಗುವ ಸಮಯ. ಸುಂದರವಾದ ವಾಹನಗಳೇ ಇಲ್ಲದ ಖಾಲಿ ರಸ್ತೆ, ಎರಡು ಬದಿಯಲ್ಲೂ ದಟ್ಟ ಅರಣ್ಯ ಪ್ರದೇಶ. ನನ್ನ ಹೆಂಡತಿ ಎಷ್ಟು ಸುಂದರವಾಗಿದೆಯಲ್ಲ ಎಂದಳು. ನಾನು ಹೌದು, ಎಲ್ಲವೂ ಚೆನ್ನಾಗಿದ್ದಾಗ ಅದು ಸುಂದರ, ಏನಾದರೂ ತೊಂದರೆಯಾದರೆ ಈ ಸೌಂದರ್ಯವೇ ಭೀಕರವಾಗುತ್ತದೆ ಎಂದೆ. ಅದು ಯಾಕೆ ಹಾಗೆ ಹೇಳಿದನೋ ತಿಳಿಯದು. ಮುಂದೆ ಒಂದು ಕ್ಷಣದಲ್ಲಿ ಕಾರಿನ ಬಾನೆಟ್ಟಿನೊಳಗಿಂದ ಬೆಂಕಿಯ ನಾಲಿಗೆಗಳೆದ್ದವು. ಎಲ್ಲರೂ ಕಾರಿನಿಂದ ಹೊರಗೆ ಹಾರಿಕೊಂಡು ಕ್ಯಾನ್ನಲ್ಲಿದ್ದ ನೀರನ್ನು ಸುರಿದು ಬ್ಯಾಟರಿ ಸಂಪರ್ಕ ತಪ್ಪಿಸಿ ಕಾರು ಸುಟ್ಟು ಹೋಗುವುದನ್ನು ತಡೆದವು. ಆದರೆ ವೈರುಗಳೆಲ್ಲ ಸುಟ್ಟು ಹೋದದ್ದರಿಂದ ಕಾರು ಕಾರ್ಯ ಮಾಡುತ್ತಿಲ್ಲ. ರಸ್ತೆಯಲ್ಲಿ ಯಾರೂ ಇಲ್ಲ. ಒಂದು ವಾಹನವೂ ಈ ಮಾರ್ಗವಾಗಿ ಬರುತ್ತಿಲ್ಲ. ಕತ್ತಲೆ ಕವಿಯುತ್ತಿತ್ತು. ಎಲ್ಲರಿಗೂ ಭಯ ಕಾಡತೊಡಗಿತು. ಕಾರಿನಿಂದ ಹೊರಗೆ ನಿಲ್ಲುವಂತಿಲ್ಲ. ಯಾಕೆಂದರೆ ಭಾರೀ ಸೊಳ್ಳೆಗಳ ದಂಡೇ ಇತ್ತು. ಒಳಗೆ ಕೂಡುವಂತಿಲ್ಲ. ವಿಪರೀತ ಸೆಕೆ. ಹೆಣ್ಣು ಮಕ್ಕಳು ಜೊತೆಗಿದ್ದಾರೆ. ಅವರ ಮೈಮೇಲೆ ಒಂದಷ್ಟು ಬಂಗಾರ. 5 ನಿಮಿಷಗಳ ಮೊದಲು ಯಾವುದು ಸರಸ ಸುಂದರವೆನ್ನಿಸಿತ್ತೋ ಅದು ಈಗ ಭೀಕರವಾಗಿತ್ತು. ಹಾಗಾದರೆ ಈ ನಿಸರ್ಗ ಸುಂದರವೋ ಅಥವಾ ರೌದ್ರವೋ? ಅವೆರಡೂ ಒಂದೇ ಸೌಂದರ್ಯದ ಎರಡು ಮುಖಗಳು. ಅದಕ್ಕೆ ಈ ಕಗ್ಗದಲ್ಲಿ ಡಿ.ವಿ.ಜಿ. ಕೇಳುತ್ತಾರೆ, ಅದು ಒಂದು ಕ್ಷಣ ಹಾಗೆ, ಒಂದು ಕ್ಷಣ ಹೀಗೆ ತೋರುತ್ತದಲ್ಲ. ಸತ್ಯ ಯಾವುದು? ಪ್ರಶ್ನೆಯಲ್ಲೇ ಉತ್ತರವಿದೆ. ರುದ್ರ ಮನೋಹರಗಳೆರಡೂ ಒಂದೇ ಸತ್ಯದ ಎರಡು ಮುಖಗಳು. ಈ ಎರಡು ಮುಖಗಳ ಉದ್ದೇಶವೇನು? ಒಂದು ಮುಖ ಸಮಾಧಾನ, ತೃಪ್ತಿಗಳನ್ನು ನೀಡಿದರೆ ಮತ್ತೊಂದು ಮುಖ ವಿಷಾದವನ್ನು ಸೃಷ್ಟಿಸಿ ಕಾರ್ಯಪ್ರೇರಣೆ ಮಾಡುತ್ತದೆ. ಕೊಡಗಿನ ಮಡಿಕೇರಿಯ ರಾಜಾ ಸೀಟ್ನಲ್ಲಿ ಕುಳಿತಾಗ ಆಗುವುದು ಸಂತೋಷ ಹಾಗೂ ತೃಪ್ತಿ. ಆದರೆ ಅಲ್ಲಿ ಆದ ಅತಿವೃಷ್ಟಿಯ ಅನಾಹುತದ ರೌದ್ರ ಮನದಲ್ಲಿ ತಳಮಳವನ್ನುಂಟು ಮಾಡಿ ಶಕ್ತ್ಯಾನುಸಾರ ಕಾರ್ಯಪ್ರೇರಣೆಯಾಗುವಂತೆ ಮಾಡುತ್ತದೆ. ಇವೆರಡೂ ಮುಖಗಳು ಭಗವಂತನ ಮನಸ್ಥಿತಿಯ ಎರಡು ಭಂಗಿಗಳು.